ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರ ರಚನೆಗೆ ಅವಕಾಶ ನೀಡದ ಗವರ್ನರ್. ಇದೀಗ ಕಾನೂನು ಹೋರಾಟಕ್ಕೆ ದಳಪತಿ ವಿಜಯ್ ಮುಂದಾಗ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ಕೊಡದಿದ್ರೆ ಹೋರಾಟ ಮಾಡ್ತೀನಿ ಅಂತ, ಕಾನೂನು ಹೋರಾಟ ಮಾಡ್ತೀವಿ ಅಂತ ವಿಜಯ್ ಅವರು ಮುಂದಾಗಿರೋದು. ಸರ್ಕಾರ ರಚನೆಗೆ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲರೂ ಅಂದ್ಕೊಂಡಿದ್ರು ಇವತ್ತು ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಎಲ್ಲ ಸಿದ್ಧತೆಗಳು ಕೂಡ ಅದಕ್ಕಾಗಿ ಆಗ್ತಾ ಇತ್ತು. ಆದರೆ ಯಾವಾಗ ಏಕಾಏಕಿಯಾಗಿ 118 ಶಾಸಕರ ಬೆಂಬಲ ಪತ್ರ ಬೇಕು ಅಂತ ನಿನ್ನೆಲ್ಲ ಚರ್ಚೆಗಳಾಯ್ತಲ್ಲ, ಅದಾದ ನಂತರ ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು 8ನೇ ತಾರೀಕಿಗೆ. ಇದೀಗ ಒಂದು ವೇಳೆ ಸಿಗದೆ ಹೋದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ವಿಜಯ್. ಸರ್ಕಾರ ರಚನೆಗೆ ಅವಕಾಶ ಬೇಕು ಅಂತ ಮೊದಲು ಇಮೇಲ್ ಮುಖಾಂತರ ಹಕ್ಕು ಮಂಡನೆ ಮಾಡಿದ್ರು. ನಿನ್ನೆ ಸ್ವತಃ ವಿಜಯ್ ಅವರೇ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಒನ್ಸ್ ಅಗೇನ್ ಇವತ್ತು ಭೇಟಿ. ಯಾವ ಕಾರಣಕ್ಕೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಬೆಂಬಲ ಪತ್ರ ಬೇಕು ಅಂತ. ಹೀಗಾಗಿ ಹಿರಿಯ ವಕೀಲರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದಾರಂತೆ. ಗವರ್ನರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಇದೀಗ ಸಿದ್ಧತೆಯನ್ನು ಮಾಡಿಕೊಂಡಿರುವುದು ದಳಪತಿ ವಿಜಯ್. ಸರ್ಕಾರ ರಚನೆಗೆ ಅವಕಾಶ ಬೇಕು ಅಂತ ಅವರು ಹೋರಾಟ ಇದೆ. ಯಾಕಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಇಂಥದ್ದೊಂದು ಹಂಗ್ ಅಸೆಂಬ್ಲಿ 2ನೇ ಬಾರಿಗೆ ನಿರ್ಮಾಣ ಆಗಿರೋದು. ಪ್ರತಿ ಬಾರಿಯೂ ಡಿಎಂಕೆ ಎಐಡಿಎಂಕೆ ನಡುವೆ ಪೈಪೋಟಿ, ಇಬ್ಬರಲ್ಲಿ ಒಬ್ಬರು ಅಧಿಕಾರಕ್ಕೆ ಬರ್ತಾ ಇದ್ರು. 2006ರಲ್ಲಿ ಒಂದು ಬಾರಿ ಡಿಎಂಕೆಗೆ ಅತಿ ಹೆಚ್ಚು ಸ್ಥಾನ ಬಂದಿತ್ತು, 96. ಅದಾದ ನಂತರ ಕಾಂಗ್ರೆಸ್ ಸಪೋರ್ಟ್ ಮಾಡ್ತು, ಪಿಎಂಕೆ ಸಪೋರ್ಟ್ ಮಾಡಿತ್ತು, ಅಧಿಕಾರಕ್ಕೆ ಬಂದಿದ್ರು. ಆದರೆ ಇವತ್ತು ಒನ್ಸ್ ಅಗೇನ್ ತಮಿಳುನಾಡಲ್ಲಿ ಟಿವಿಕೆ 108ರ ಆಸುಪಾಸಿಗೆ ಬಂದಿದೆ. ಆದರೂ ಕೂಡ ಸರ್ಕಾರ ರಚನೆಗೆ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ದಾರೆ 113. ಇನ್ನೂ 5 ಶಾಸಕರ ಬೆಂಬಲದ ಅವಶ್ಯಕತೆ ಇದೆ. ಪಿಎಂಕೆ ಆಗಿರ್ಬೋದು, ಬೇರೆ ಬೇರೆ ಸಿಪಿಐ ಆಗಿರ್ಬೋದು, ಇವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಇನ್ನೂ ಮಾತುಕತೆಯಲ್ಲಿ ಇದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಹೀಗಾಗಿ ಕಾನೂನು ಹೋರಾಟಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ನಿಮಗೆ ಒನ್ಸ್ ಅಗೇನ್ ಯಡಿಯೂರಪ್ಪನವರ ಪ್ರಕರಣಕ್ಕೆ ಬನ್ನಿ. ಯಡಿಯೂರಪ್ಪನವರು ಏಕಾಏಕಿಯಾಗಿ ಹೋಗಿ ವಜುಭಾಯಿ ವಾಲಾ ಅವರಿಗೆ ಹಕ್ಕು ಮಂಡನೆ ಮಾಡಿದ್ರು. ಏನಂತ, ನನ್ನ ಹತ್ರ ಬಹುಮತ ಇದೆ, ನಾನು ಸಾಬೀತುಪಡಿಸ್ತೀನಿ, ಬಟ್ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ, ಸರ್ಕಾರ ರಚನೆ ಮಾಡ್ತೀವಿ ಅಂತ. ಅವತ್ತು ವಜುಭಾಯಿ ವಾಲಾ ಅವರು ಏನು ಮಾಡಿದ್ರು, ಯಾವುದೇ ಲಿಖಿತ, ಇವತ್ತೇನು ತಮಿಳುನಾಡಿನ ರಾಜ್ಯಪಾಲರು ಕೇಳ್ತಿದ್ದಾರೆ ಆ ರೀತಿಯಾಗಿ ಲಿಖಿತ ಯಾವುದೇ ಭರವಸೆಗಳನ್ನು ಕೇಳಲಿಲ್ಲ. ಶಾಸಕರು ಪಟ್ಟಿ ಕೊಡಿ ಅಂತ ಯಾವುದನ್ನು ಕೂಡ ಕೇಳಲಿಲ್ಲ. ಮೌಖಿಕವಾಗಿ ಅದನ್ನು ಒಪ್ಪಿಕೊಂಡರು. ಮೌಖಿಕವಾಗಿ ಎಲ್ಲವೂ ಆದ ನಂತರ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಇದನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಮತ್ತು JDS ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟಿಗೆ ಹೋಗಿ ನೋಡಿ, ಕಾಂಗ್ರೆಸ್ 78 ಗೆದ್ದಿದೆ, JDS 38 ಸ್ಥಾನ ಗೆದ್ದಿದೆ, ನಾವು ಸರ್ಕಾರವನ್ನು ಮಾಡ್ತೀವಿ, ಆದರೆ ಬಹುಮತ ಇಲ್ಲದಂತಹ ಒಂದು ಪಾರ್ಟಿಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಹುಮತ ಸಾಬೀತುಪಡಿಸೋದಕ್ಕೆ 15 ದಿನಗಳ ಕಾಲ ಸಮಯ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ. 15 ದಿನಗಳ ಸಮಯ ಅವಕಾಶ ಅಂದರೆ ಆ 15 ದಿನ ಏನು ಅಂತ ಹೇಳಿದ್ರೆ ಕುದುರೆ ವ್ಯಾಪಾರಕ್ಕಿದ ಅವಕಾಶವನ್ನು ಮಾಡಿಕೊಟ್ಟು ಬಿಡುತ್ತೆ. ಬೇರೆ ಬೇರೆ ಪಕ್ಷಗಳ ಶಾಸಕರುಗಳನ್ನು ಸೆಳೆತ ಮಾಡಬಹುದು, ಅವರನ್ನೇ ನಮ್ಮ ಪಾರ್ಟಿಗೆ ಕರೆದುಕೊಂಡು ಬರಬಹುದು. ಇದಕ್ಕೆಲ್ಲದಕ್ಕೂ ಕೂಡ ಇದು ಅವಕಾಶವನ್ನು ಕೊಡುತ್ತೆ ಅಂತ ಇದೇ JDS ಮತ್ತು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿತ್ತು. ಸುಪ್ರೀಂ ಕೋರ್ಟ್ ಅವತ್ತು 15 ದಿನಗಳ ಅವಧಿಯನ್ನ ಕೇವಲ 1 ದಿನ ಕೇಳಿಸಿ ಮಾರನೇ ದಿನವೇ ಅವರಿಗೆ ನಿಮ್ಮ ಬಹುಮತವನ್ನು ನೀವು ಸಾಬೀತುಪಡಿಸಬೇಕು ಅಂತ ಹೇಳಾಯಿತು. ಅದಾದ ನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರುವಂತಹ ಉದಾಹರಣೆ ಇದೆ. ಇದು ಕರ್ನಾಟಕದ ಬೆಸ್ಟ್ ಎಕ್ಸಾಂಪಲ್. ಹೀಗಾಗಿ ರಾಜ್ಯಪಾಲರು ಇಂಥದ್ದೊಂದು ಕುದುರೆ ವ್ಯಾಪಾರ ಆಗಬಾರ್ದ ಅನ್ನುವಂಥ ಕಾರಣಕ್ಕಾಗಿ ಈ ಆಲೋಚನೆ ಮಾಡ್ತಿದ್ದಾರಾ? ನೀವು ಈ ಪ್ರಕರಣಕ್ಕೆ ಹೋದ್ರೆ ಮತ್ತೆ ಬಿಹಾರಕ್ಕೆ ಹೋಗಬೇಕಾಗುತ್ತೆ. ಬಿಹಾರದ ಅಂದಿನ ರಾಜ್ಯಪಾಲರು ಏನು ಮಾಡಿದ್ರು, ಕುದುರೆ ವ್ಯಾಪಾರ ನಡಿಬಹುದು ಅಂತ ಅಂದಾಜು ಮಾಡೋ ಮುಖಾಂತರ ಯಾವುದೇ ಒಂದು ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ರಾಷ್ಟ್ರಪತಿಗಳಿಗೆ ವರದಿಯನ್ನು ಕಳಿಸ್ಬಿಟ್ಟಿದ್ರು. ಇಲ್ಲಿ ಕುದುರೆ ವ್ಯಾಪಾರ ಆಗಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ರು. ಈ ಇಮ್ಯಾಜಿನೇಷನ್ ಅನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಒನ್ಸ್ ಅಗೇನ್ ತಮಿಳುನಾಡಲ್ಲಿ ಎಲ್ಲ ಬೆಳವಣಿಗೆಗಳಾಗುತ್ತಾ ಗೊತ್ತಿಲ್ಲ, ಏನಾಗಬಹುದು ಎನ್ನುವಂತಹ ಕುತೂಹಲ ಮಾತ್ರ ಸದ್ಯಕ್ಕಿದೆ.